ನಮಸ್ಕಾರ ಎಲ್ಲರಿಗೂ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನಾನು ಒನ್ ಆಫ್ ದಿ ಎಫೆಕ್ಟಿವ್ DIY ಹೇರ್ ಪ್ಯಾಕ್ನ ನಿಮ್ಮೆಲ್ರಿಗೂ ಹೇಳ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಇದರಲ್ಲಿ ಮುಖ್ಯವಾಗಿ ಮೆಂತೆ ಕಾಳನ್ನ ಬೆರೆಸಿರುವಂಥದ್ದು, ಇದರ ಜೊತೆ ಇನ್ನೂ 2 ಇಂಪಾರ್ಟೆಂಟ್ ಸಾಮಗ್ರಿಗಳನ್ನು ಬಳಸಿದ್ದೀನಿ. ಹಾಗೂ ಈ ಹೇರ್ ಪ್ಯಾಕ್ ನಾನು ಏನಿಲ್ಲ ಅಂದರೆ ಒಂದು 3-4 ವರ್ಷಗಳಿಂದ ಹಾಕ್ತಾಯಿದ್ದೀನಿ. ನನಗೆ ಇವತ್ತಿನವರೆಗೂ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಾ ಬಂದಿದೆ. ಸೊ ನಾನು ಅಂದ್ಕೊಂಡೆ ಈ ವಿಡಿಯೋ ನಿಮಗೆ ಎಲ್ರಿಗೂ ಡೆಫಿನೆಟಾಗಿ ಯೂಸ್ ಆಗುತ್ತೆ ಅಂತ. ಸೊ ಬನ್ನಿ ನೋಡೋಣ ಈ ಒಂದು ಎಫೆಕ್ಟಿವ್ ಹೇರ್ ಪ್ಯಾಕ್ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅನ್ನೋದನ್ನು. ನಾನಿಲ್ಲಿ ಹಿಂದಿನ ದಿನ ರಾತ್ರಿನೇ ಮೆಂತೆ ಕಾಳನ್ನು ನೆನೆಯೋದಕ್ಕೆ ಬಿಟ್ಟಿದ್ದೆ. ನೀವು ಬೆಳಗ್ಗೆ ಈ ಮೆಂತೆ ಕಾಳನ್ನು ನೆನೆಸ್ತೀರಾ ಅಂದರೆ ನೈಟು ಪ್ಯಾಕ್ ಮಾಡ್ಕೋಬೋದು. ಸೊ ಒಂದು 8 ಗಂಟೆಗಳ ಕಾಲ ನೆನಿಬೇಕಾಗುತ್ತೆ. ಸೊ ಈ ಮೆಂತೆ ನೀರಿನ ಸಮೇತ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ನಾನು ಹೈಬಿಸ್ಕಸ್ ಫ್ಲವರ್ ಅಂದರೆ ದಾಸವಾಳ ಹೂವು ಕೂಡ ಹಾಕ್ತಾಯಿದ್ದೀನಿ. 2 ಇಲ್ಲ 3 ದಾಸವಾಳ ಹೂವು ಕೂಡ ನೀವು ಹಾಕ್ಕೋಬೋದು. ನನ್ನ ಹತ್ರ ಒಂದೇ ಇದ್ದಿದ್ದು ಇವತ್ತು, ಸೊ ಅದಕ್ಕೆ ಒಂದೇ ತೊಗೊಂಡಿದ್ದೀನಿ. ಹಾಗೂ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಏನಂದರೆ ಎಗ್ ವೈಟ್. ಸೊ ಯೆಲ್ಲೋ ಕಲರ್ ಕೂಡ ನೀವು ಹಾಕ್ಕೋಬೋದು. ಯೋಕ್ ಏನಂತಾರೆ ಹಳದಿ ಬಣ್ಣದ್ದು ಪಾರ್ಟು, ಸೊ ನೀವು ಅದು ಕೂಡ ಹಾಕ್ಕೋಬೋದು. ಬಟ್ ಅದು ಹಾಕೋದ್ರಿಂದ ಕೂದಲು ಒಂಥರ ಸ್ಮೆಲ್ ಬರುತ್ತೆ, ಅದು ಎಲ್ರಿಗೂ ಇಷ್ಟ ಆಗೋದಿಲ್ಲ. ನಾನು ಪರ್ಸ್ನಲಾಗಿ ಎಗ್ ವೈಟ್ ಮಾತ್ರ ಪ್ರಿಫರ್ ಮಾಡ್ತೀನಿ. ಸೊ ಮೊಟ್ಟೆ ಮೇಲೆ ಒಂದು ಚಿಕ್ಕ ಹೋಲ್ನಾಗಿ ಮಾಡಿಕೊಂಡು ಈ ರೀತಿ ನಿಧಾನವಾಗಿ ನಾನು ಎಗ್ ವೈಟ್ನ ಮಾತ್ರ ತೊಗೊಳ್ತೀನಿ ಈಸಿಯಾಗಿ. ಸೊ ಇದು 3 ಸಾಮಗ್ರಿಗಳಷ್ಟೇ. ಇದು 3 ಕೂಡ ಚೆನ್ನಾಗಿ ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನಿಮಗೆ ತುಂಬ ಗಟ್ಟಿ ಆಯ್ತಂದರೆ ಬರೀ ನೀರನ್ನು ಮಾತ್ರ ಸ್ವಲ್ಪ ಬೆರೆಸ್ಕೊಳ್ಬೋದು. ಇಲ್ಲಾಂದರೆ ಮೆಂತೆ ನೀರಿದ್ರೂ ಕೂಡ ಮೆಂತೆ ನೀರನ್ನ ಬಿಸಾಡೋದಕ್ಕೆ ಹೋಗ್ಬೇಡಿ. ಆ ಮೆಂತೆ ನೀರನ್ನ ಕೂಡ ಬೆಳೆಸ್ಕೊಂಡು ನೀವು ಸ್ಮೂತ್ ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೋಬೋದು. ಸೊ ಈ ಜೆಲ್ನ ನೀವು ಮಾಡಿದ ತಕ್ಷಣ ಹಚ್ಕೋಬೋದು. ಮಿಕ್ಕಿರುವಂಥದ್ದನ್ನು ನೀವು 1 ವೀಕ್ವರೆಗೂ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಬೋದು, ಏನೂ ಆಗೋದಿಲ್ಲ. ಗಟ್ಟಿ ಆದಾಗ ಇನ್ನೂ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಸ್ಮೂತ್ ಪೇಸ್ಟ್ ಆಗಿ ಮಾಡಿಕೊಂಡು ನೀವು ಹಚ್ಕೋಬೋದು. ಸೊ ಈಗ ಹೇಗೆ ಹಚ್ಚೋದು ಅಂತ ಹೇಳೋದಾದರೆ, ಮೊದಲನೇದಾಗಿ 2 ಸೆಕ್ಷನಾಗಿ ಡಿವೈಡ್ ಮಾಡ್ಕೊಳ್ಳಿ ಕೂದಲನ್ನ. ಹಾಗೂ ಒಂದು ಚಿಕ್ಕ ಚಿಕ್ಕ ಪಾರ್ಟಿಷನ್ ಆಗಿ ಇದನ್ನು ನಾವು ಹಚ್ತಾ ಬರಬೇಕಾಗತ್ತೆ. ಮೊದಲು ಕೂದಲಿನ ರೂಟ್ಸ್ಗೆ, ಆಮೇಲೆ ಕೂದಲಿಗೆಲ್ಲ ಫುಲ್ಲಾಗಿ ಹಚ್ಚಬೇಕಾಗತ್ತೆ. ನಾನು ಮೊದಲು ಬರೀ ಸ್ಕ್ಯಾಲ್ಪಿಗೆ ಮಾತ್ರ ಹಚ್ಚಿ ತೋರಿಸ್ತಿದ್ದೀನಿ. ಸೊ ಮೆಂತೆಯಲ್ಲಿ ಏನು ಅಂಶ ಇರುತ್ತೆ ಜಾಸ್ತಿ ಅಂದರೆ ತುಂಬ ಲೋಳೆ ಅಂಶ ಇರುತ್ತೆ. ಅದು ಚೆನ್ನಾಗಿ ನೆನೆಸಿಟ್ಟ ಮೇಲೆ ಅದು ಏನು ಮಾಡುತ್ತೆ, ನಮ್ಮ ಕೂದಲನ್ನ ತುಂಬ ಚೆನ್ನಾಗಿ ಕಂಡೀಷ್ನಿಂಗ್ ಮಾಡುತ್ತೆ. ಮತ್ತು ಸಾಫ್ಟ್ ಮತ್ತು ಸ್ಮೂತ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮೆಂತೆ. ಮತ್ತು ಡ್ಯಾಂಡ್ರಫ್ ಸಮಸ್ಯೆ ಕೂಡ ಕಡಿಮೆ ಮಾಡುತ್ತೆ. ಹಾಗೂ ಇದ್ರ ಜೊತೆ ನಾವಿನ್ನೂ ಎಗ್ ವೈಟ್ ಹಾಕಿರೋದ್ರಿಂದ, ಎಗ್ ವೈಟಲ್ಲಿ ಜಾಸ್ತಿ ಪ್ರೋಟೀನ್ ಅಂಶ ಇರೋದ್ರಿಂದ ಮತ್ತು ಅದು ಕೂಡ ಲೋಳೆ ಆಗಿರೋದ್ರಿಂದ ನಮ್ಮ ಕೂದಲಿಗೆ ಸಾಫ್ಟ್ ಮತ್ತು ಶೈನಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಹೈಬಿಸ್ಕಸ್ ಫ್ಲವರ್ ಕೂಡ ಅಷ್ಟೇ, ನೀವು ದಾಸವಾಳ ಹೂವಿಂದು ಎಲೆ ಕೂಡ ಹಾಕ್ಕೋಬೋದು, ಅದು ಕೂಡ ಒಳ್ಳೆಯದು. ಇಲ್ಲ ಇನ್ನೂ ಜಾಸ್ತಿ ದಾಸವಾಳ ಹೂವು ಕೂಡ ಹಾಕ್ಕೊಳ್ಬೋದು. ಯೂಶ್ವಲಿ ಈ ಲೋಳೆ ಅಂಶ ಇರುವಂಥ ಪದಾರ್ಥಗಳು ಏನಿದೆ, ನಮ್ಮ ಕಾಮನ್ ಕಿಚನ್ ಇಂಗ್ರೀಡಿಯೆಂಟ್ಸ್ ಇರ್ಬೋದು, ಇಲ್ಲ ಗಿಡಗಳಾಗಿರ್ಬೋದು, ಇಲ್ಲ ಆಲೋವೆರಾ ಜೆಲ್ ಆಗಿರ್ಬೋದು, ಅದೆಲ್ಲ ಕೂದಲಿಗೆ ತುಂಬ ಸ್ಮೂತ್ ಮತ್ತು ಶೈನಿ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಈಗ ನಾನು ಇನ್ನೂ ಸ್ವಲ್ಪ ಹೇರ್ ಪ್ಯಾಕ್ನ ತೊಗೊಂಡು ನಾನು ಈ ರೀತಿ ಟಿಪ್ಪಲ್ಲಿ ಕೂಡ ಅಪ್ಲೈ ಮಾಡ್ತಿದ್ದೀನಿ. ಇಲ್ಲಿ ಸ್ಪ್ಲಿಟ್ ಎಂಡ್ಸ್ ಮತ್ತು ಡ್ರೈನೆಸ್ ಸಮಸ್ಯೆ ಜಾಸ್ತಿ ಇರೋದ್ರಿಂದ ನಾವು ಜಾಸ್ತಿ ಈ ಹೇರ್ ಪ್ಯಾಕ್ನ ಒಂದು ಸ್ಕ್ಯಾಲ್ಪ್ ಮೇಲೆ, ಆಮೇಲೆ ರೂಟ್ ಟಿಪ್ಸ್ ಏನಿದೆ ನೋಡಿ, ಕೂದಲಿನ ಟಿಪ್ಪು, ಸೊ ಅಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಆಮೇಲೆ ಉಳಿದಿರುವಂಥ ಹೇರ್ ಪ್ಯಾಕ್ನ ನಾವು ಫುಲ್ ಕೂದಲಿಗೆ ಹಾಕ್ಕೊಳ್ಬೋದು. ಈಗ ನಾನು ಅದೇ ಸೇಮ್ ಪ್ರೊಸೆಸ್ನ ಇನ್ನೊಂದು ಭಾಗದಲ್ಲಿ ಕೂಡ ಹಾಗೆಯೇ ಚಿಕ್ಕ ಚಿಕ್ಕ ಪಾರ್ಟಿಷನಾಗಿ ಡಿವೈಡ್ ಮಾಡ್ಕೊಂಡು ಹಚ್ತಾ ಬರ್ತೀನಿ. ಸೊ ನಾನು ಈ ಒಂದು ಹೇರ್ ಪ್ಯಾಕ್ನ ವಾರಕ್ಕೆ 1 ಸರಿ ಟೈಮ್ ಇದ್ದರೆ ಖಂಡಿತವಾಗ್ಲೂ ಹಚ್ತೀನಿ. ಇಲ್ಲಾಂದರೆ ಆಗೋದಿಲ್ಲ ಅಂದರೆ ನಾನು ತಿಂಗಳಿಗೆ 2 ಸರಿ ಆದರೂ ಹಚ್ಚೋದಕ್ಕೆ ಟ್ರೈ ಮಾಡ್ತೀನಿ. ಮೆಂತೆ ಕಾಳಿನ ಪ್ಯಾಕ್ ಆಗಿಲ್ಲ ಅಂದರೆ ನೀವು ಯಾವ ಹೇರ್ ಆಯಿಲ್ ಯೂಸ್ ಮಾಡ್ತೀರ ನೋಡಿ, ನಾನು ಪ್ಯೂರ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀನಿ. ಹಾಗೂ ಅದ್ರ ಜೊತೆ ನಾನು ಸ್ವಲ್ಪ ಹರಳೆಣ್ಣೆ ಮತ್ತು ಈ ಒಂದು ಮೆಂತೆ ಕಾಳನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ತೀನಿ ಎಣ್ಣೆಯಲ್ಲೇ. ಸೊ ಆವಾಗ ಆ ಮೆಂತೆ ಕಾಳಿನ ಅಂಶ ಎಲ್ಲ ಬಿಟ್ಟಿರುತ್ತೆ. ಅದು ತಣ್ಣಗಾಗಿದ ನಂತರ ನಾನು ಫುಲ್ ಕೂದಲಿಗೆ ಇದೇ ರೀತಿಯಲ್ಲಿ ಸ್ಕ್ಯಾಲ್ಪ್ ಮೇಲೆ ಹಾಗೂ ಟಿಪ್ ಮೇಲೆ ಚೆನ್ನಾಗಿ ಹಚ್ತೀನಿ. ಸೊ ಅದ್ರ ಬಗ್ಗೆನೂ ಒಂದು ವಿಡಿಯೋ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೆ, ಅದು ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ. ತುಂಬ ಒಳ್ಳೆ ಹೇರ್ ಆಯಿಲ್ ಅದು. ಸಾಮಾನ್ಯವಾಗಿ ಮೆಂತೆ ಕಾಳಲ್ಲಿ ನಮ್ಮ ಕೂದಲಿನ ಎಷ್ಟೊಂದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಈ ಮೆಂತೆ ಕಾಳು ಜಾಸ್ತಿ ಉಪಯೋಗಿಸೋದ್ರಿಂದ. ಹಾಗೂ ನಮ್ಮ
ಬಾಡಿನ ಕೂಡ ತಂಪು ಮಾಡೋದಕ್ಕೆ ಮೆಂತೆಕಾಳು ತುಂಬ ಹೆಲ್ಪ್ ಮಾಡುತ್ತೆ. ಎಸ್ಪೆಷಲಿ ಬೇಸಿಗೆ ಕಾಲದ ಟೈಮಲ್ಲಿ ಆ ಮೆಂತೆಕಾಳಂದು ಹೇರ್ ಆಯಿಲ್ ಆಗಲಿ ಈ ರೀತಿ ಹೇರ್ ಪ್ಯಾಕ್ ಹಾಕೊಳ್ಳೋದ್ರಲ್ಲಿ ತುಂಬ ತಂಪನ್ಸುತ್ತೆ ಮತ್ತು ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಸ್ಮೂತ್ ಮತ್ತು ಶೈನಿ ಆಗುತ್ತೆ. ಸೊ ಈಗ ಎಲ್ಲ ಕಡೆನೂ ಇನ್ನೂ ಒಂದು ಸರಿ ಕೂದಲಿಗೆಲ್ಲ ಚೆನ್ನಾಗಿ ಹಚ್ಕೊಳ್ಳಿ. ಹಾಗೂ ಇದನ್ನು ಒಂದು ಬನ್ ಥರ ಮಾಡಿ ನಾನು ಒಂದು ರಬ್ಬರ್ ಬ್ಯಾಂಡಲ್ಲಿ ಸೆಕ್ಯೂರ್ ಮಾಡ್ತೀನಿ. ಒಂದು 30 ನಿಮಿಷಗಳು ಇಲ್ಲಾಂದರೆ 1 ಗಂಟೆ ಸಮಯ ಇದ್ದರೆ ನೀವು ಬಿಟ್ಟು ಆಮೇಲೆ ನೀವು ಯೂಸ್ ಮಾಡೋ ಶ್ಯಾಂಪು ಮತ್ತು ಕಂಡೀಷ್ನರಲ್ಲಿ ಹೇರ್ ವಾಶ್ ಮಾಡ್ಕೋಬೋದು. ಕಂಡೀಷ್ನರ್ ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಬರೀ ಶ್ಯಾಂಪೂನ ಬರೀ ನೀರಲ್ಲಿ ಮಿಕ್ಸ್ ಮಾಡಿ ಆ ಶ್ಯಾಂಪೂನ ಯೂಸ್ ಮಾಡಿ. ಹಾಗೂ ಇದು ಕೂದಲು ಚೆನ್ನಾಗಿ ತೊಳ್ಕೊಂಡ್ರೂ ಕೂಡ ಮೆಂತೆಕಾಳಂದು ಹೊಟ್ಟೇನಿದೆ ಅದು ಕೂದಲು ತೊಳ್ಕೊಳ್ಳುವಾಗಲೇ ನಮಗೆ ಬರೋದಿಲ್ಲ. ಸೊ ಗಾಬರಿ ಬೀಳುವಂಥ ಅವಶ್ಯಕತೆ ಇಲ್ಲ. ಒಣಗ್ತಾ ಅದು ನಾರ್ಮಲಾಗಿ ಉದುರೋಗುತ್ತೆ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಡೆಫಿನೆಟಾಗಿ ಯೂಸ್ ಆಗಿದೆ. ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯೂಸ್ ಮಾಡಿದ್ರೆ 1 ತಿಂಗಳಲ್ಲಿ ಆರ್ 1.5 ಮಂತ್ಸಲ್ಲಿ ಏನು ರಿಸಲ್ಟ್ ಬಂತು ಅಂತ ನನಗೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ. ಹಾಗೂ ಮತ್ತೊಂದು ವಿಡಿಯೋಲಿ ನಾನು ನಿಮ್ಮೆಲ್ರಿಗೂ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.